ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ತುಂಬ ಒಳ್ಳೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ತಗೊಂಡು ಬಂದಿದ್ದೀನಿ. ಆಲ್ರೆಡಿ ನಾವು ಈ ಒಂದು ಟೆಕ್ನಿಕ್ನ ನಮ್ಮ ಒಂದು ಚಾನಲಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದೀನಿ ನಾನು. ಬಟ್ ಆದ್ರೂ ಇದು ತುಂಬ ಪವರ್ಫುಲ್ ಆಗಿ ಎಲ್ಲರಿಗೂ ಉತ್ತರವನ್ನು ಕೊಡ್ತಾ ಇರೋವಂಥ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ತಗೊಂಡು ಬಂದಿದ್ದೀನಿ. ಮೊದಲನೇದಾಗಿ, ನೀವು ಯಾರೆಲ್ಲ ನಿಮ್ಮ ವಿಶಸ್ನ ಫುಲ್ಫಿಲ್ ಮಾಡ್ಕೊಳ್ಬೇಕು ಅಂತ ಇದ್ದೀರೋ, ನೀವು ಯಾವುದ್ರ ಬಗ್ಗೆ ನಿಮ್ಮ ವಿಶಸ್ ಇದೆ, ಆ ವಿಶ್ಶು ಎಷ್ಟು ಗಟ್ಟಿಯಾಗಿದೆ. ಸುಮ್ಮನೆ ನೀವು ಈ ವಿಶ್ ನನಗೆ ಆಗಬೇಕು ಅಂದ್ಕೊಂಡಿದ್ದೀರಾ, ನಿಜವಾಗ್ಲೂ ಆಗಬೇಕು, ನನಗೆ ಹೀಗೆ ಸಿಗಬೇಕು ಅಂತ ನಿಮಗೆ ಅನಿಸಿದೆಯಾ, ಇದು ಎಲ್ಲದೂ ಕೂಡ ಇಲ್ಲಿ ಒಂದು ಮ್ಯಾಟರ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನೀವು ಏನನ್ನ ಬಯಸ್ತೀರೋ ಅದು ನಿಮಗೆ ರೀಚ್ ಆಗಬೇಕು ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಿನ ಆಳದಿಂದ, ನಿಮ್ಮ ಮೈಂಡಿಂದನೂ, ಸಬ್ಕಾನ್ಷಿಯಸ್ ಮೈಂಡಿಂದನೂ ನೀವು ರಿಸೀವ್ ಮಾಡೋ ಅಷ್ಟು ನಿಮಗೆ ಅದು ಬೇಕು ಅನ್ನೋ ಅಂಥದ್ದು ನಿಮಗೆ ಇರಬೇಕು. ಮನಸ್ಸಿನಲ್ಲಿ ಒಂದಿದ್ದು, ಒಳ ಮನಸ್ಸಿನಲ್ಲಿ ಒಂದಿದ್ದು, ನನಗೆ ಇದೆಲ್ಲ ನಡೆಯಲ್ಲ, ಇದೆಲ್ಲ ಆಗಲ್ಲ, ಇದು ಸುಮ್ಮನೆ ಅವರೆಲ್ಲ ವಿಡಿಯೋದಲ್ಲಿ ಹೇಳ್ತಾರೆ ಅನ್ನೋ ಡೌಟ್ಗಳು ಯಾರಿಗಾದ್ರೂ ಇತ್ತು ಅಂತ ಹೇಳಿದ್ರೆ ಈ ಮ್ಯಾನಿಫೆಸ್ಟೇಷನ್ ಅನ್ನೋದು ವರ್ಕ್ ಆಗೋದಿಲ್ಲ. ಸೊ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಮೊದಲು ನಿಮಗೆ ಯಾವ ವಿಶ್ ಬೇಕು ಆ ವಿಶ್ ಅನ್ನ ನೀವು ಸಂಪೂರ್ಣವಾಗಿ, ಈ ವಿಶು ನನಗೆ ಬೇಕೇ ಬೇಕು ಅನ್ನೋಂಥ ಒಂದು ದೃಢವಾದ ಆಸೆಯನ್ನ ಇಟ್ಕೊಂಡಿರ್ಬೇಕು. ಅದು ಬೇಕೇ ಬೇಕು ಅನ್ನೋವಂಥದ್ದು ನಿಮಗದು ಮನಸ್ಸಿನಿಂದ ಗಟ್ಟಿಯಾಗಿ ಬರಬೇಕು. ಅಂತ ಒಂದು ಡ್ರೀಮ್ ಅನ್ನ ಅಥವಾ ನಿಮ್ಮ ವಿಶ್ ಅನ್ನ ಇಟ್ಕೊಂಡು ನೋಡಿ. ನಾನು ಕೊಡ್ತಾ ಇರೋಂಥ ಈ ಟೆಕ್ನಿಕಲ್ಲಿ ಎಷ್ಟು ಬೇಗ ರಿಸಲ್ಟ್ ಬರುತ್ತೆ ನಿಮಗೆ ಗೊತ್ತಿರಲ್ಲ. ಸೊ ಇದರಲ್ಲಿ ಮತ್ತೆ ಅಗೇನ್ ನಾನು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಈ ಒಂದು ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀರಿ ಅಲ್ವಾ, ಈ ಒಂದು ಮ್ಯಾನಿಫೆಸ್ಟ್ ಮಾಡೋ ಅಂಥದ್ದು ನೀವು ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ದೇನೆ, ಯಾವುದೇ ಒಂದು ಪ್ರೆಷರ್ ಇಲ್ದೇನೆ, ಟೆನ್ಷನ್ ಇಲ್ದೇನೆ ಸರಿಯಾಗಿ ನೀವು ನಿಮ್ಮ ವಿಶಸ್ನ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಅಂತಾನೆ ನೀವು ಕೇವಲ ಒಂದು 5 ನಿಮಿಷ ನಿಮ್ಮನ್ನ ನೀವು ಒಂದು ಸಮಾಧಾನವಾಗಿ, ಶಾಂತಿಯುತವಾಗಿ ನಿಮ್ಮ ಮನಸ್ಸನ್ನ ನೀವು ಕಂಟ್ರೋಲಿಗೆ ತಗೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ನೀವು ಯಾವ್ದ್ಯಾವುದೋ ಕೆಲಸಗಳನ್ನ ಮಾಡಿ ಏನೇನೋ ಸಾಕಷ್ಟು ಮೈಂಡಲ್ಲಿ ಸಾಕಷ್ಟು ವಿಚಾರಗಳು ಓಡಾಡ್ತಾ ಇರುತ್ತೆ. ಸೊ ಹೀಗಿರುವಾಗ ಯಾವ ವಿಚಾರವನ್ನ ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ದೀರೋ, ಯಾವ ವಿಶ್ನ ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅನ್ಕೊಂಡಿದ್ದೀರೋ, ಆ ವಿಶ್ವು ನಿಮ್ಮ ಮೈಂಡಿಗೆ ಬಂದು ಅಲ್ಲಿ ನೀವು ಅದರ ಬಗ್ಗೆ ಒಂದು ವಿಜುವಲೈಸ್ ಮಾಡೋ ಅಂತ ಸಂದರ್ಭದಲ್ಲಿ ನಿಮ್ಮ ಮೈಂಡಲ್ಲಿ ಯಾವುದೇ ತರದ ಒಂದು ಡಿಸ್ಟರ್ಬೆನ್ಸ್ ಇರಬಾರ್ದು. ನಿಮ್ಮ ಮೈಂಡಲ್ಲಿ ಯಾವುದೇ ತರದ ಡಿಸ್ಟರ್ಬೆನ್ಸು, ಪ್ರೆಷರ್ಸು, ಟೆನ್ಷನ್ಸು, ಈ ಆಲ್ ಎಮೋಷನಲ್ ಬ್ಲಾಕೇಜ್ ಅಂತೀವಲ್ವಾ, ಕೋಪ, ತಾಪ, ಈ ಅಸಮಾಧಾನ, ಇದು ಯಾವುದನ್ನು ಇಟ್ಕೋಬೇಡಿ ಅಂತಾನೆ ಹೇಳ್ಬಿಟ್ಟು ನಾನು ಮುಂದೆ ಈ ಒಂದು ಟೆಕ್ನಿಕ್ನ ಹೇಳ್ಕೊಡ್ತಾ ಇದ್ದೀನಿ. ಯಾವುದದು ಟೆಕ್ನಿಕ್ಕು ನೋಡೋಣ ಬನ್ನಿ. ನಾನು ಆಲ್ರೆಡಿ ಬೇ ಲೀಫ್ ಟೆಕ್ನಿಕ್ನ ನಾನು ನನ್ನ ವಿಡಿಯೋದಲ್ಲಿ ತುಂಬ ಸುಮಾರು 4 ವರ್ಷದ ಹಿಂದೆನೇ ನಾನು ಇದನ್ನು ಮಾಡಿದ್ದೀನಿ. ಅದರಲ್ಲಿ ನನಗೆ ಈ ಒಂದು ಬೇ ಲೀಫಲ್ಲಿ ನಾವು ತುಂಬ ಥರದ ವಿಶಸ್ನ ಮಾಡ್ಕೊಳ್ಬೋದು. ಅದರಲ್ಲಿ ತುಂಬ ಕ್ವಿಕ್ಕಾಗಿ ವರ್ಕ್ ಆಗ್ತಾ ಇರುವಂಥ ಒಂದು ಏಂಜಲ್ ನಂಬರ್ನ ಕೊಟ್ಟಿದ್ದೀನಿ. 1176 ಅನ್ನೋಂಥ ಈ ಒಂದು ಏಂಜಲ್ ನಂಬರ್ನ ಕೊಟ್ಟಿದ್ದೀನಿ. ಹಾಗೆ ಇಲ್ಲಿ ನೋಡಿ, ಒಂದು ವೆರಿ ಬ್ಯೂಟಿಫುಲ್ ಆಗಿರುವಂಥ, ವಂಡರ್ಫುಲ್ ಆಗಿರುವಂಥ ಮ್ಯಾಜಿಕಲ್ ಸ್ವಿಚ್ ಫ್ರೇಮ್ ಅನ್ನ ಕೊಡ್ತಾ ಇದ್ದೀನಿ. ಇದು ಕೂಡ ನನ್ನ ಒಂದು ವಿಡಿಯೋದಲ್ಲಿ ನಾವು ಸಾಮಾನ್ಯ ಒಂದು 2 ವರ್ಷದ ಹಿಂದೆನೆ ಇದು ಎರಡನ್ನು ನಾವು ಅಂದ್ರೆ ಬೇರೆ ಬೇರೆ ಮೆಥಡ್ ಅಲ್ಲಿ ಮಾಡಿದೀವಿ. 2 ಕಾಂಬಿನೇಷನ್ ಅಲ್ಲಿ, ಈ ಒಂದು ಸ್ವಿಚ್ ಫ್ರೇಮ್ ಅಲ್ಲಿ ಮತ್ತು ಈ ಒಂದು ಏಂಜಲ್ ನಂಬರ್ ಅಲ್ಲಿ ಎರಡನ್ನು ಕೂಡ ನಾವು ಕಾಂಬಿನೇಷನ್ ಅಲ್ಲಿ ಮತ್ತೆ ಬೇ ಲೀಫ್ ಅಲ್ಲಿ ನಾವು ಮಾಡ್ತಾ ಇರುವಂಥದ್ದು ವಂಡರ್ಫುಲ್ ರಿಸಲ್ಟ್ ಬಂದಿದೆ. ತುಂಬಾ ಟ್ರೆಮೆಂಡಸ್ ಆಗಿರುವಂತ ರಿಸಲ್ಟ್ ಬಂದಿದೆ. ಇದು ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಮಾಡ್ಕೊಂಡಿರುವಂಥದ್ದು. ಮಿನಿಮಮ್ ಅಂದ್ರೆ ಒಂದೇ ದಿನದಲ್ಲಿ, ಎಷ್ಟು, ಒಂದೇ ದಿನದಲ್ಲಿ 24 ಗಂಟೆಯಲ್ಲಿ ಇದಕ್ಕೆ ಉತ್ತರನೂ ಬಂದಿದೆ. ಹಾಗೆ ಕೆಲವರಿಗೆ 1 ವಾರದ ಒಳಗಡೆನೆ ಉತ್ತರ ಬಂದಿದೆ. ಗೊತ್ತಿಲ್ಲ ನಿಮ್ಮ ಬಿಲೀಫ್ ಹೇಗಿದೆ ಅಂತ ಹೇಳಿ. ಯಾರ್ಯಾರಿಗೆ ಯೂನಿವರ್ಸ್ ಕಡೆಯಿಂದ ಎಷ್ಟು ಬೇಗ ಗಿಫ್ಟ್ ಬರುತ್ತೋ ಗೊತ್ತಿಲ್ಲ. ನಾನಂತೂ ನಿಮಗೆ ಹೇಳ್ತೀನಿ,
ಮಿನಿಮಮ್ ಅಂತ ತಗೊಂಡ್ರು ಕೂಡ ಒಂದೇ ಒಂದು ದಿನ, ಕೇವಲ ಒಂದೇ ಒಂದು ದಿನದಲ್ಲಿ ಉತ್ತರವನ್ನ ತಗೊಂಡಿದ್ದಾರೆ. ಹಾಗಾದ್ರೆ ಬನ್ನಿ, ನಾನು ಇದರಲ್ಲಿ ಯಾವ ಒಂದು ಸ್ವಿಚ್ ವರ್ಡ್ ಅನ್ನ ಬರ್ದಿದ್ದೀನಿ ಅಂತ ಹೇಳಿದ್ರೆ ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅಂತ ಹೇಳಿ ಬರ್ದಿದ್ದೀನಿ. ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ. ಇಲ್ಲಿ ನಂಬರ್ ಏನಿದೆ 1176 ಅಂತೇಳಿ ನಂಬರ್ನ ಬರ್ದಿದ್ದೀನಿ. ಇದು ಬೇ ಲೀಫ್ ಅಂದ್ರೆ ತೇಜ್ ಪತ್ತ, ಮಸಾಲ ಎಲೆ, ಇದು ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಸೊ ಇದ್ರನ್ನ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ನನ್ನ ವಿಡಿಯೋ ನಿಮಗೆ ಸಿಕ್ಕ ತಕ್ಷಣ ನಿಮ್ಮ ವಿಶ್ ಯಾವುದು ಅನ್ನೋದನ್ನ ಕರೆಕ್ಟ್ ಆಗಿ ನೀವು ಮೈಂಡ್ ಅಲ್ಲಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡು ಇದನ್ನ ನೀವು ಒಂದು ಟೈಮ್ ಅನ್ನ ತಗೊಂಡು ಮಾಡ್ಬೇಕಾಗತ್ತೆ. ಆದ್ರೆ ನೆನಪಿರ್ಲಿ, ಈ ವಿಶ್ನ ನೀವು ಮಾಡ್ಬೇಕಾಗಿರೋದು ರಾತ್ರಿ ಹೊತ್ತು. ಈ ವಿಶ್ನ ನೀವು ಮಾಡ್ಕೊಳ್ಬೇಕಾಗಿರೋವಂಥದ್ದು, ಈ ಟೆಕ್ನಿಕ್ನ ನೀವು ಮಾಡ್ಕೊಳ್ಬೇಕಾಗಿರೋವಂಥದ್ದು ರಾತ್ರಿ ಹೊತ್ತು. ನೀವೇನ್ ಮಾಡಬೇಕು, ಒಂದು ಚೆನ್ನಾಗಿರೋಂಥ ಒಂದು ಬೇ ಲೀಫ್ನ ತಗೊಂಡು ಗ್ರೀನ್ ಕಲರ್ ಪೆನ್ನಲ್ಲಿ, ಇಲ್ಲಿ ನೀವು ಬೇರೆ ಪೆನ್ ಬರೆದ್ರೆ ಬೇಡ ಅಂತಾನೆ ಹೇಳ್ತೀನಿ. ಗ್ರೀನ್ ನಮ್ಮ ಹತ್ರ ಇಲ್ವೇ ಇಲ್ಲ ಅಂದ್ರೆ ಬ್ಲೂ ಪೆನ್ನಲ್ಲಿ ಬರೀರಿ ಅಂತ ಹೇಳ್ತೀನಿ. ಗ್ರೀನು ನಮ್ಮ ಹತ್ರ ಇಲ್ವೇ ಇಲ್ಲ ಅಂತ ಹೇಳಿದಾಗ ಮಾತ್ರ ಬ್ಲೂ ಪೆನ್ನಲ್ಲಿ ಬರೀರಿ. ಅದನ್ನ ಬಿಟ್ಟು ರೆಡ್ ಅಲ್ಲಿ ಬರೆದ್ರೂ ಬೇಡ ಅಂತೀನಿ, ಬ್ಲಾಕ್ ಅಲ್ಲಿ ಬರೆದ್ರೂ ಬೇಡ ಅಂತಾನೆ ಹೇಳುವಂಥದ್ದು. ಓಕೆ, ಸೊ 100% ಗ್ರೀನ್ ಕಲರ್ ಪೆನ್ನೇ ಬರೀರಿ. ಅದಿಲ್ಲ ಅಂದ್ರೆ ಮಾತ್ರ ಬ್ಲೂ ಪೆನ್ನಲ್ಲಿ ಬರೀರಿ. ಓಕೆ, ಇಲ್ಲಿ ಚೆನ್ನಾಗಿರುವಂತ ಒಂದು ತೇಜ್ ಪತ್ತದ ಮೇಲೆ ನೀವು ನಂಬರ್ನ ಹಾಕಿದ್ದೀರಾ, ಇದನ್ನ ಬರ್ದಿದ್ದೀರಾ. ಇದನ್ನ ಬರೆದ ನಂತರ ನೀವು ಏನ್ ಮಾಡಬೇಕು, ನೀವು ಯಾವುದನ್ನ ವಿಶ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಆ ವಿಶ್ನ ನೀವು ಈ ಒಂದು ನಿಮ್ಮ ಕೈಯಲ್ಲಿ ಈ ಒಂದು ಲೀಫನ್ನ ಇಟ್ಕೊಂಡು ನೀವು ವಿಶ್ ಮಾಡ್ತಾ ಹೋಗಿ. ಯಾವುದ್ರ ಬಗ್ಗೆ ನಿಮಗೆ ವಿಶ್ ಮಾಡಬೇಕು ಅಂತಿದ್ದೀರೋ, ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತಿದ್ದೀರೋ, ನಿಮ್ಮ ಕನಸನ್ನ, ಆಸೆಗಳನ್ನ, ಆಕಾಂಕ್ಷೆಗಳನ್ನ, ಗುರಿಗಳನ್ನ ನೀವು ಯಾವುದನ್ನ ಮುಟ್ಟಬೇಕು ಅನ್ಕೊಂಡಿದ್ದೀರೋ ಅದರ ಬಗ್ಗೆ ನೀವು ಯೋಚನೆಯನ್ನ ಮಾಡ್ತಾ ಹೋಗ್ಬೇಕು. ಅಂದ್ರೆ ಅದರದೇ ನೀವು ಒಂದು ದೃಶ್ಯ ತಗೊಳ್ತಾ ಹೋಗ್ಬೇಕು ನೀವು. ಫಾರ್ ಎಕ್ಸಾಂಪಲ್, ನಾನಿವಾಗ ಒಂದು ಕಾರ್ ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಕಾರಿನ ಯಾವ ಬ್ರ್ಯಾಂಡಿಂದು ನೀವು ಹೋಗ್ತಾ ಇದ್ದೀರಿ, ಯಾವ ಬ್ರ್ಯಾಂಡು ನಿಮಗೆ ಬೇಕಾಗಿದೆಯೋ ಅದೇ ಬ್ರ್ಯಾಂಡಿಗೆ ನೀವು ಅದೇ ಶೋರೂಮ್ಗೆ ಹೋಗ್ತಾ ಇದ್ದೀರಿ. ನಿಮ್ಗೆ ಯಾವ ಕಲರ್ ಬೇಕಾಗಿದೆಯೋ, ಯಾವ ರೀತಿ ಪ್ರಾಸೆಸಿಂಗಲ್ಲಿ ನೀವು ಹೋಗ್ತಾ ಇದ್ದೀರೋ ಅದೇ ಪ್ರಾಸೆಸಿಂಗ್. ಲೈಕ್ ಕೆಲವರು EMI ಕಟ್ಟಕ್ಕೆ ಹೋಗ್ತಾರೆ, ಕೆಲವರು ಕ್ಯಾಶ್ ಆನ್ ಡೆಲಿವರಿ ಮಾಡಿಸ್ಕೊಳಕ್ ಹೋಗ್ತಾರೆ, ಈ ಥರದ್ದೆಲ್ಲ ಹೋಗ್ತಾ ಇರ್ತಾರೆ ಅಲ್ವಾ. ಆ ಥರ ಇಲ್ಲೇ ಹೋಗಬೇಕು. ಆ ಕಾರ್ ನಿಮ್ಮ ಹತ್ರ ಬಂದಿದೆ, ನೀವು ಅದನ್ನ ಕೀ ತಗೊಳ್ತಾ ಇದ್ದೀರಿ, ಅಲ್ಲೆಲ್ಲ ಸ್ವೀಟ್ ಕೊಡ್ತಾ ಇದ್ದಾರೆ, ಖುಷಿಯಿಂದ ಮನೆಗೆ ಬರ್ತಾ ಇದ್ದೀರಿ, ಕಾರ್ ನಮ್ಮ ಮನೆಗೆ ಬಂದಿದೆ ಅಂತ ಹೇಳಿ. ಇದನ್ನ ನಾವು ಹೇಳುವಾಗ ಒಂದು ಫಾಸ್ಟ್ ಆಗಿ ನಿಮಗೆ ಹೇಳ್ದಾಗೆ ಅನ್ಸುತ್ತೆ. ಆದ್ರೆ ನೀವು ವಿಜುವಲೈಸ್ ಮಾಡಬೇಕಾದ್ರೆ ಪ್ರತಿಯೊಂದು ಸೀನನ್ನ ನೀವು ಸಬ್ಕಾನ್ಷಿಯಸ್ ಮೈಂಡಿಗೆ ನೀವು ರೀಇನ್ಫೋರ್ಸ್ ಮಾಡ್ತಾ ಹೋಗ್ಬೇಕು. ಅದು ನಮಗೆ ಸಿಕ್ಕಿದೆ, ದಕ್ಕಿದೆ, ನಾವು ಅದನ್ನ ಪಡ್ಕೊಂಡಿದ್ದೀವಿ ಅನ್ನೋವಂಥದ್ದು ಮನಸ್ಸಿನ ಆಳದಿಂದನೇ ನಿಮಗೆ ಬರಬೇಕಾಗಿರೋವಂಥದ್ದು. ಸ್ವಲ್ಪ ಸಮಯವನ್ನ ತಗೊಂಡ್ಬಿಟ್ಟು ನಿಮ್ಮ ವಿಶ್ ಯಾವುದಿದೆಯೋ ಅದನ್ನ ನೀವು ಸಂಪೂರ್ಣ ವಿಜುವಲೈಸ್ ಮಾಡಿ ಕೊನೆಗೆ ಏನ್ ಹೇಳ್ಬೇಕು, 1176 ಅಂತ ಹೇಳಿ, ನನಗೆ ನನ್ನ ವಿಶು 100% ಸಕ್ಸಸ್ಫುಲ್ ಆಗಿದೆ, ನನ್ನ ವಿಶು ಸಕ್ಸಸ್ಫುಲ್ ಆಗಿದೆ, ನನ್ನ ವಿಶು ಮ್ಯಾನಿಫೆಸ್ಟ್ ಆಗಿದೆ. ಈ ತರ ನಿಮ್ಮ ವರ್ಡ್ಸ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಅಂದ್ರೆ ಓವರ್ ಆಲ್ ಏನು, ನನ್ನ ಒಂದು ವಿಶು ಫುಲ್ಫಿಲ್ ಆಗಿದೆ ಅಂತಾನೆ ಅರ್ಥ. ನನ್ನ ವಿಶು ರಿಸಲ್ಟ್ ಬಂದಿದೆ, ಪಕ್ಕಾ ರಿಸಲ್ಟ್ ಬಂದಿದೆ, ಸೊಲ್ಯೂಷನ್ ಸಿಕ್ಕಿದೆ. ಅದಕ್ಕೋಸ್ಕರನೇ ನೀವು ಏನನ್ನ ವಿಜುವಲೈಸ್ ಮಾಡಿರ್ತೀರೋ ಅದ್ರನ್ನ ನೀವು ತಿಳ್ಕೊಂಡು ನನಗೆ ರಿಸಲ್ಟ್ ಬಂದಿದೆ ಅಂತ ಹೇಳಿ ತಿಳ್ಕೊಂಡು ಏನ್ ಹೇಳ್ಬೇಕು, ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ, ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅಂತ ಹೇಳಿ. ಏನ್ ಹೇಳಿ, ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅಂತ ಹೇಳಿ. ನನ್ನ ವಿಶು ಫುಲ್ಫಿಲ್ ಆಗಿದೆ, ನನ್ನ ವಿಶು ಮ್ಯಾನಿಫೆಸ್ಟ್ ಆಗಿದೆ, ನನ್ನ ವಿಶು ನನ್ನ ಏಮ್ ಅನ್ನ ರೀಚ್ ಆಗಿದ್ದೀನಿ, ನನ್ನ ಒಂದು ಗೋಲ್ ಅನ್ನ ರೀಚ್ ಆಗಿದ್ದೀನಿ, ಏನಿದೆಯೋ ಅದನ್ನ ಹೇಳ್ಕೊಂಡ್ಬಿಟ್ಟು ನೀವು ಸಂಪೂರ್ಣ ಟ್ರಸ್ಟ್ ಇನ್ ದ ಯೂನಿವರ್ಸ್ ಎಲ್ಲವನ್ನು ನಾನು ಭಗವಂತನ ಪಾದಕ್ಕೆ ಬಿಟ್ಬಿಟ್ಟಿದ್ದೀನಿ. ಲೆಟ್ ಗೋ ಮಾಡ್ಬಿಡಿ, ಯಾವುದನ್ನು ಇಟ್ಕೋಬೇಡಿ. ನಾನು ಇದನ್ನ ಬರ್ದಿದ್ದೀನಿ, ಏನ್ ಮಾಡ್ಬೋದು, ಆಗತ್ತಾ ಇಲ್ವಾ, ಇದು ಡೈಲಾಮಾ ಹೋಗ್ಲೇಬೇಡಿ, ಯಾವುದು ಡೌಟ್ ಕೊಡಬೇಡಿ, ಯಾವುದು ವೀಕ್ ತಗೊಳ್ಬೇಡಿ ಮೈಂಡಲ್ಲಿ, ಅಥವಾ ಇನ್ಯಾವುದೋ ಒಂದು ಅಸಮಾಧಾನ ಏನೇನೋ ಆಗ್ಬಿಡುತ್ತೆ ಮನಸ್ಸಿಗೆ. ಅಯ್ಯೋ ಅದೆಲ್ಲ ಆಗತ್ತಾ, ಅಯ್ಯೋ ಇದೆಲ್ಲ ಮಾಡ್ತೀವಿ, ಇದ್ಯಾವುದನ್ನು ಯೋಚನೆ ಮಾಡಕ್ ಹೋಗ್ಬೇಡಿ.
ಸೊ ಸಡನ್ ಆಗಿ ನಿಮ್ಮ ಮೈಂಡ್ ಅಲ್ಲಿ ಯಾವುದೇ ನೆಗೆಟಿವ್ ಥಾಟ್ಗಳನ್ನ ಕೊಡದೇನೆ ಲೆಟ್ ಗೋ, ಅಂದ್ರೆ ಇದನ್ನ ನಾವು ಮಾಡಿದೀವಿ, ಎಸ್ ಭಗವಂತನ ಹತ್ರ ಹೋಗಿದೆ, ಯೂನಿವರ್ಸ್ ಕಡೆಯಿಂದ ರಿಸಲ್ಟ್ ಬಂದಿದೆ, ವಿತ್ ಇನ್ 24 hours ನನಗೆ ಇದ್ರಲ್ಲಿ ರಿಸಲ್ಟ್ ಬಂದಿದೆ, ಪಕ್ಕ, ಐ ಟ್ರಸ್ಟ್ ಇನ್ ದ ಯೂನಿವರ್ಸ್, ಅಷ್ಟೇ, ಅಲ್ಲಿಗೆ ಮುಗೀತು. ಸೊ ಇದೇ ತರಾನೇ ನೀವು ಮಾಡಿದಾಗ ನಿಮ್ಮ ಅಕಾರ್ಡಿಂಗ್ ಟು ಯುವರ್ ವಿಶ್, ಇವಾಗ 24 hours ಅಲ್ಲಿ ನಾನು ಮನೆ ಕಟ್ಟಿದ್ದೀನಿ ಅಂದ್ರೆ ಆಗತ್ತಾ? ಅದಾಗೋದಿಲ್ಲ. ಓಕೆ, ಸೊ ಇಷ್ಟೆಲ್ಲ ನೀವು ವಿಶ್ ಮಾಡೋ ಅಂಥವ್ರು ಒಂದು ದಿನದಲ್ಲಿ ಯಾವ ವಿಶ್ ಬರುತ್ತೆ, ಒಂದು ವಾರದಲ್ಲಿ, ಒಂದು ತಿಂಗಳಲ್ಲಿ, ಅಥವಾ ಒಂದು ವರ್ಷದ ಒಳಗೆ ಯಾವ ವಿಶ್ ಬರುತ್ತೆ ಅನ್ನೋದನ್ನ ಪಕ್ಕ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ನಾನು ಮೆಥಡ್ ಅನ್ನ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೀವು ಇದನ್ನ ಬರಿತೀರಿ ಅಲ್ವಾ, ರಾತ್ರಿನೇ ಮಾಡ್ಬೇಕು ಅಂತ ಯಾಕೆ ಹೇಳಿದೆ ಅಂದ್ರೆ, ರಾತ್ರಿ ನೀವು ಈ ಒಂದು ವಿಶ್ ಅನ್ನ ಮಾಡಿ ಇದನ್ನ ನಿಮ್ಮ ಪಿಲ್ಲೋ ಕೆಳಗಡೆಗೆ ಇಟ್ಕೊಂಡು ಮಲಗಬೇಕಾಗತ್ತೆ. ಇದು ವಿಶ್ ಆದ ತಕ್ಷಣ ಯಾವುದು ಮೊಬೈಲು, ಟಿವಿ ಯಾವುದು ನೀವು ಮೈಂಡ್ ಡಿಸ್ಟರ್ಬ್ ಮಾಡೋ ಹಾಗಿಲ್ಲ. ಮೈಂಡ್ ಅಲ್ಲಿ ನೀವು ವಿಶ್ ಮಾಡಿರೋದನ್ನ ಹಾಗೆ ವಿಜುವಲೈಸ್ ಮಾಡ್ತಾ ಇದನ್ನ ಪಿಲ್ಲೋ ಕೆಳಗಡೆ ಇಟ್ಕೊಂಡು ಮಲಗಬೇಕಾಗತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಸ್ನಾನ ಎಲ್ಲ ಮಾಡಿ ನಿಮ್ ಕೆಲಸ ನೀವು ಶುರು ಮಾಡ್ಕೊಳ್ತೀರಲ್ವಾ, ಪೂಜೆ ಮಾಡುವಂತ ಸಂದರ್ಭದಲ್ಲಿ ಇದನ್ನ ತಗೊಂಡೋಗಿ ನೀವು ದೇವ್ರ ಮುಂದೆ ಇಡ್ಬೇಕಾಗತ್ತೆ. ಯಾವ ಗಣಪತಿನೋ ಆಂಜನೇಯನೋ ಯಾವ ದೇವ್ರು ನೀವು ಇಷ್ಟಪಡ್ತೀರೋ ಅಲ್ಲಿ ನೀವು ಇದನ್ನ ಪ್ಲೇಸ್ ಮಾಡ್ಬೇಕಾಗತ್ತೆ. ಮತ್ತೆ ಪುನಃ ರಾತ್ರಿ ಅದನ್ನ ತಗೊಂಡು ವಿಶ್ ಮಾಡಿ ನಿಮ್ಮ ಪಿಲ್ಲೋ ಕೆಳಗಡೆಗೆ ಇಟ್ಕೊಂಡು ಮಲಗಬೇಕಾಗತ್ತೆ. ಹೀಗೆ 48 days ವರ್ಗು ಈ ವಿಶ್ ನಿಮ್ಮ ದಿನ ರಾತ್ರಿ ನಿಮ್ಮ ಪಿಲ್ಲೋ ಕೆಳಗಿರುತ್ತೆ. ನಿಮ್ಮ ವಿಶ್ ನೀವು ಮಾಡ್ಕೊಳ್ತಾನೆ ಇರ್ತೀರಿ, ಬೆಳಿಗ್ಗೆ ಹೊತ್ತು ದೇವ್ರ ಮುಂದೆ ಇರುತ್ತೆ. ಇಷ್ಟೇ, ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಒಂದೇ ದಿನದಲ್ಲಿ ವಿಶ್ ಫುಲ್ಫಿಲ್ ಆಯ್ತಾ, ಯು ಆರ್ ವೆರಿ ಲಕ್ಕಿ ಅಂತ ತಿಳ್ಕೊಂಡ್ಬಿಟ್ಟು ಗ್ರ್ಯಾಂಡ್ ಒಂದು ಗ್ರಾಟಿಟ್ಯೂಡ್ ನ ಹೇಳಿ ಯೂನಿವರ್ಸಿಗೆ ಹೇಳ್ಬಿಟ್ಟು ಇದನ್ನ ಬರ್ನ್ ಮಾಡಿ ಆಶಸ್ನ ಯೂನಿವರ್ಸಿಗೆ ಕಳಿಸ್ಬೇಕಾಗತ್ತೆ. ಯಾರಿಗೆಲ್ಲ ಯಾವಾಗ ವಿಶ್ ಫುಲ್ಫಿಲ್ ಆಗುತ್ತೋ ಆವಾಗ ಇದನ್ನ ಬರ್ನ್ ಮಾಡಿ ನೀವು ಆಶಸ್ನ ಯೂನಿವರ್ಸಿಗೆ ಕಳಿಸ್ಕೊಡಿ. ಓಕೆ, 48 days ವರ್ಗು ಯಾರಿಗೂ ಏನೂ ಆಗ್ಲಿಲ್ಲ ಅಂದ್ರೂ ಕೂಡ 48 days ಆದ್ಮೇಲೆ ಇದನ್ನ ಬರ್ನ್ ಮಾಡಿ ಯೂನಿವರ್ಸ್ಗೆ ಕಳಿಸಿ, ಖಂಡಿತ ಇದು ಈ ವಿಶ್ ನಮಗೆ ಬಂದಿದೆ, ದಕ್ಕಿದೆ, ಸಿಕ್ಕಿದೆ, ಪಡ್ಕೊಂಡಿದ್ದೀನಿ, ಈ ಕೋರಿಕೆ, ಈ ಬೇಡಿಕೆ ಇದು ಎಲ್ಲವೂ ನೆರವೇರಿದೆ ಅಂತ ಹೇಳಿ ಸ್ಟ್ರಾಂಗ್ ಥಾಟ್ ಕೊಟ್ಕೊಳ್ಳಿ. ಅದ ನಂತರ ಆಫ್ಟರ್ 48 days ಎಷ್ಟು ದಿವಸಕ್ಕೆ ನಿಮಗೆ ರೀಚ್ ಆಗುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ಈ ಒಂದು ಸ್ಟ್ರಾಂಗ್ ಮ್ಯಾನಿಫೆಸ್ಟೇಷನ್ನ ನೀವು ಮಾಡ್ಕೊಂಡು ನೋಡಿ, ರಿಸಲ್ಟು ನಿಮಗೆ ಕೇವಲ ಒಂದೇ ದಿನದಲ್ಲಿ ಬರೋ ಅಂತ ಚಾನ್ಸಸ್ ತುಂಬಾ ಇದೆ. ನೀವು ಏನನ್ನ ಮಾಡ್ಕೊಳ್ತಾ ಇದ್ದೀರೋ, ಜಾಬಿಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ, ಕಾರು, ಮನೆ, ಏನಾದ್ರೂ ಒಂದು ಅಪ್ಲಿಕೇಶನ್ ಆಗ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಕೆಲವ್ರಿಗೆ ಈಗ ಬ್ಯಾಂಕಿಗೆ ನಾವು ಲೋನ್ಗೆ ಕೂಡ ಸ್ಯಾಂಕ್ಷನ್ ಆಗಬೇಕು, ಅಪ್ಲಿಕೇಶನ್ ಆಗ್ತಾ ಇದ್ದೀನಿ, ಇದೆಲ್ಲ 24 hours ಅಲ್ಲಿ ರಿಸಲ್ಟ್ ಕೊಡುತ್ತೆ. ಯಾವುದೋ ಒಂದು ಕಡೆಗೆ ಅಡ್ಮಿಷನ್ ತಗೋಬೇಕು, 24 hours ಅಲ್ಲಿ ರಿಸಲ್ಟ್ ಕೊಡುತ್ತೆ. ಸೊ ಈ ತರದ್ದೆಲ್ಲ ನೀವು 24 hours ಅಲ್ಲಿ ನಿಮ್ಮ ವಿಶ್ ನ ಫುಲ್ಫಿಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಮುಂದೆ ಮತ್ತೊಂದು ಪವರ್ಫುಲ್ ಆಗಿರೋ ಟೆಕ್ನಿಕ್ಕು, ಸ್ವಿಚ್ ವರ್ಡು, ವೇದಿಕ್ ಸ್ವಿಚ್ ವರ್ಡು, ಏಂಜಲ್ ನಂಬರ್ಸು, ಅಥವಾ ಇನ್ನು ಯಾವ ಒಂದು ಟೆಕ್ನಿಕ್ ನ ತಗೊಂಡ್ ಬರ್ತಾ ಇದ್ದೀನಿ, ಯಾವ ಒಂದು ರೆಮಿಡೀಸ್ ನ ನಿಮಗೋಸ್ಕರ ತಗೊಂಡ್ ಬರ್ತಾ ಇದ್ದೀನಿ. ಸೊ ಅಲ್ಲಿವರೆಗೂ ನೀವೆಲ್ಲ ಏನ್ ಮಾಡ್ಬೇಕು, ಈ ಒಂದು ವಿಶ್ ನ ಫುಲ್ಫಿಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗ್ಬರ್ಲಾ. ನಮಸ್ಕಾರ.